ನಮ್ಮ ಬೇಲೂರು ತಾಲೂಕಲ್ಲಿ ಈ ಒಂದು 20 ದಿವಸದಲ್ಲಿ ಇದು 3ನೇ ಸಾವಾಗಿದೆ ನಮ್ಮ ಆನೆ ದಾಳಿಗೆ. ಸುಶೀಲಮ್ಮ ಎಂಬುವರು ಇವತ್ತು ನಮ್ಮ ಅರೆಹಳ್ಳಿ ಹೋಬಳಿ ಕೋಗೋಡು ಗ್ರಾಮದಲ್ಲಿ ಇವತ್ತು ತೀರ್ಕೊಂಡಿದ್ದಾರೆ. ಖಂಡಿತವಾಗಿಯೂ ಇದು ಆಗಬಾರ್ದು. ಪದೇ ಪದೇ ಬಂದದ್ದು ಪರಿಹಾರ ಕೊಡೋದು, ನಾವು 4 ಮಾತಾಡೋಗೋದಕ್ಕಿಂತ ಶಾಶ್ವತ ಪರಿಹಾರ ಬೇಕು ಅಂತ ಇಲ್ಲಿ ಸ್ಥಳೀಯರು ಸಹ ಆಗ್ರಹಿಸಿದ್ದಾರೆ. ನಾಳೆಯಿಂದನೇ ಆನೆ ಪತ್ತೆ ಹಚ್ಚುವಂಥ ಕಾರ್ಯಾಚರಣೆ ಮಾಡ್ತೀವಿ. ಆನೆಗಳು ಯಾವ ಪುಂಡಾನೆಗಳಿದ್ದಾವೆ, ಪ್ರಾಥಮಿಕವಾಗಿ ಪುಂಡಾನೆಗಳನ್ನ ಸೆರೆ ಹಿಡಿಯೋ ಕೆಲಸವನ್ನು ನಾಳೆಯಿಂದ ಮಾಡ್ತೀವಿ. ಅದಾದಮೇಲೆ ಹಂತವಾಗಿ ಆನೆಗಳು ಹಿಡಿಯೋ ಕೆಲಸ ಮಾಡ್ತೀವಿ. ನಾಳೆಯಿಂದನೇ ನಾಗರಹೊಳೆಯಿಂದ ಟಾಸ್ಕ್ ಫೋರ್ಸ್ ಏನು ಸಾಕಾನೆಗಳು ಬಂದು ಬೀಡ್ಬಿಡ್ತವೆ. ಆನೆಗಳು ಪುಂಡಾನೆಗಳು ಸೆರೆ ಹಿಡಿಯೋವರೆಗೂ ಆನೆಗಳು ಇಲ್ಲಿಂದ ಕದಲಲ್ಲ. ಎಲ್ಲ ಜಿಲ್ಲಾಡಳಿತ ಹಾಗೂ ನಮ್ಮ ಫಾರೆಸ್ಟ್ ಇಲಾಖೆ ಇವತ್ತಿನ ವಿಷಯದಲ್ಲಿ ಖಂಡಿತವಾಗಿಯೂ ವಿಫಲವಾಗಿದೆ. ಜಿಲ್ಲಾಡಳಿತದ ಹೆಚ್ಚಾಗಿ ಫಾರೆಸ್ಟ್ ಅಧಿಕಾರಿಗಳು ವಿಫಲರಾಗಿದ್ದಾರೆ ಆನೆ ದಾಳಿಯ ತಪ್ಪಿಸುವಲ್ಲಿ. ಆದರೆ ನಾಳೆಯಿಂದ ನಾವೆಲ್ಲ ಮಾನ್ಯ ಅರಣ್ಯ ಸಚಿವರು ಒಂದು ಸೂಚನೆ ಮೇರೆಗೆ ನಾಳೆಯಿಂದನೇ ಎಲ್ಲ ಪುಂಡಾನೆಗಳನ್ನ ಸೆರೆ ಹಿಡಿಕೆ ಮಾಡ್ತಿದ್ದೀವಿ. ಸನ್ನದ್ಧರಾಗಿದೆ. ಇವತ್ತು ನಾಳೆ ರಾತ್ರಿನೇ ಎಲ್ಲ ಆನೆಗಳು ಬಂದು ಬಿಡಾರ ಹೂಡಿ ಪುಂಡಾನೆಗಳನ್ನ ಸೆರೆ ಹಿಡೋ ಕೆಲಸ ಮಾಡ್ತೀವಿ. ಖಂಡಿತವಾಗಿಯೂ ಇದಾಗಬಾರ್ದಿತ್ತು. ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಒಗ್ಗೂಡಿ ಜನಪ್ರತಿನಿಧಿಗಳು ಇದನ್ನ ಬಗೆಹರಿಸೋ ಕೆಲಸವನ್ನು ನಾವು ಮಾಡ್ತೀವಿ. ನಾವು ಸಂಸತ್ನಲ್ಲಿ ಹಲವು ಬಾರಿ ನಾನು ಧ್ವನಿ ಎತ್ತಿದ್ದೆ. ಮತ್ತೆ ಈ ಸೋಮವಾರ ಹೋಗಿ ಇದ್ರ ಬಗ್ಗೆ ಮನವಿಯನ್ನು ಮಾಡ್ತೀವಿ. ಬಗೆಹರಿಸೋ ಕೆಲಸವನ್ನು ನಾವು ಮಾಡ್ತೀವಿ. ಅರಣ್ಯ ಸಚಿವರು ಅವ್ರ ವಿಷಾದವನ್ನು ವ್ಯಕ್ತಪಡಿಸಿದ್ರು. ಅರಣ್ಯ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನ ವಿಷಾದವನ್ನು ವ್ಯಕ್ತಪಡಿಸಿ ಮತ್ತೆ ಏನಂತ ಹೇಳಿದ್ದಾರೆ, ನಾಳೆಯಿಂದನೇ ಇಲ್ಲಿಂದ ಆನೆಗಳನ್ನ ಕಳಿಸ್ತೀವಿ. ನಾಗರಹೊಳೆ ಎಲಿಫೆಂಟ್ ಕ್ಯಾಂಪಿಂದ ಅಲ್ಲಿ ಸೆರೆ ಹಿಡಿಯೋವರೆಗೂ ನೀವು ವಾಪಸ್ ಕಳಿಸ್ಬೇಡಿ ಅಂತ ಹೇಳಿದ್ದಾರೆ. ಕಟ್ಟುನಿಟ್ಟಿನ ಆದೇಶವನ್ನು ಅರಣ್ಯ ಸಚಿವರು ಕೊಟ್ಟಿದ್ದಾರೆ. 2 ತಿಂಗಳಿಂದ ಈಚೆಗೆ 4 ಜನ ಹೌದು. ಅದೇ ಅರೆಹಳ್ಳಿ ಹೋಬ್ಳಿಯಿಂದನೇ 3 ಜನ ಸತ್ತೋಗಿದ್ದಾರೆ. ಅದು ನಾನು ಒಪ್ಕೊಂತೀನಿ. ಆಯ್ತು, ನಾವೆಲ್ಲ ಮಾತಾಡಿದ್ವಿ. ಈಗ ಸ್ಥಳೀಯರ ಆಗ್ರಹ ಒಂದೇ, ಏನು 80 ಚಿಲ್ಲರೆ ಆನೆಗಳಿದೆ ಅಷ್ಟನ್ನು ಸೆರೆ ಹಿಡಬೇಕು ಅಂತ ಇದೆ. ಅದನ್ನ ಹಂತವಾಗಿ ಫಸ್ಟ್ ಪುಂಡಾನೆಗಳು ಈ ರೀತಿ ಸಮಸ್ಯೆ ಕೊಡುವಂಥ ಆನೆಗಳನ್ನ ಹಿಡಿಯುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಆದಮೇಲೆ ಹಂತವಾಗಿ ನಮ್ಮ ಇಲ್ಲಿ PCF ಹತ್ರ ಮತ್ತು ಅರಣ್ಯ ಸಚಿವರ ಹತ್ರ ಮಾತಾಡಿಕೊಂಡು ಸೆರೆ ಹಿಡಿಯೋ ಕೆಲಸವನ್ನು ಮಾಡ್ತೀವಿ. ಸಂಪೂರ್ಣವಾಗಿ ನಾವು ಎಲ್ಲ ಜನಪ್ರತಿನಿಧಿಗಳಾಗಿರ್ಬೋದು, ಎಲ್ಲ ಇಲಾಖೆಯವರು ಈ ಒಂದು ಆನೆ ಕಾರ್ಯಾಚರಣೆಗೆ ನಾವೆಲ್ಲ ಸೇರ್ತೀವಿ. ಆನೆ ಒಗ್ಗಟ್ಟಾಗಿ ಆನೆ ಪುಂಡಾನೆಗಳು ಹಿಡಿಯುವವರೆಗೂ ನಾವು ಯಾರೂ ಇದರಲ್ಲಿ ರಾಜಿ ಆಗುವಂಥ ಸಮಯ ಇಲ್ಲ. ಈಗ ಇವರು 4 ಆನೆ ಪುಂಡಾನೆ ಅಂತ ಗುರುತಿಸಿದ್ದಾರೆ. ಅದನ್ನ ಆನೆಗಳನ್ನ ಹಿಡಿಯೋಣ. ಆಮೇಲೆ ಇನ್ಯಾವ ಆನೆಗಳು ಮುಂದಕ್ಕೆ ಮಿಸ್ಚಿಫ್ ಕೆಲಸ ಮಾಡ್ತವೆ ಅದನ್ನೆಲ್ಲ ಹಿಡಿಯುವಂಥ ಕೆಲಸವನ್ನ ಮಾಡೋಣ. ನಾಳೆಯಿಂದ ಒಂದು ನಿಮಿಷ ಇಲ್ಲ, ಶಾಶ್ವತವಾಗಿ ಸ್ಥಳಾಂತರ ಮಾಡಲಿಕ್ಕೆ 17 ಕೋಟಿಯನ್ನು ಭದ್ರಾ ಟೈಗರ್ ರಿಸರ್ವ್ ಫಾರೆಸ್ಟಲ್ಲಿ ಇದೊಂದು ಎಲಿಫೆಂಟ್ಸ್ ಆಫ್ ಸೆಂಟರ್ ಮಾಡೋಕ್ಕೆ ಬಜೆಟಲ್ಲಿ ಘೋಷಣೆ ಆಗಿದೆ. ಪ್ರಾಥಮಿಕವಾಗಿ 17 ಕೋಟಿ ಘೋಷಣೆ ಆಗಿದೆ. ಅದು ಕಂಟಿನ್ಯೂಸ್ ಒಂದು ಯೋಜನೆ ಆಗಿರೋದ್ರಿಂದ ಇನ್ನೂ ದುಡ್ಡು ಜಾಸ್ತಿ ಕೊಟ್ಟು ಅನುದಾನ ಹೆಚ್ಚಿನ ರೀತಿ ಕೊಟ್ಟು ಆದಷ್ಟು ಬೇಗ ಇಲ್ಲಿಂದ ಆನೆಗಳನ್ನ ಶಿಫ್ಟ್ ಮಾಡೋ ಕೆಲಸವನ್ನು ಈಗ ಹೌದು 15 ಲಕ್ಷ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ. 20 ಲಕ್ಷ ಮಾಡಿದ್ದಾರೆ. ಈಗ 15 ಲಕ್ಷ ಪ್ಲಸ್ ಇನ್ನೂ 5 ಲಕ್ಷ ಈ ಮೃತ ನಮ್ಮ ಮಹಿಳೆಯವರು ಸುಶೀಲಮ್ಮ ಅವರಿಗೆ 20 ಲಕ್ಷ ಸಿಗ್ತದೆ. ಘೋಷಣೆ ಮಾಡಿದಾಗ ಅವ್ರ ಕುಟುಂಬಕ್ಕೆ ಸಿಗಲಿಲ್ಲ, ಬರೀ ಸಿಕ್ಕಿದೆ 7 ಲಕ್ಷ. ಇಲ್ಲ ಇದರಲ್ಲಿ ನಾವು ಮಾತು ಕೊಡ್ತಾ ಇದ್ದೀವಿ. 15 ಲಕ್ಷ ಪ್ಲಸ್ ಹೆಚ್ಚುವರಿಯಾಗಿ 5 ಲಕ್ಷ ಏನು ಪರಿಹಾರ ಘೋಷಣೆ ಮಾಡಿದ್ರು ಅದನ್ನ ಕೊಡುವಂಥ ಕೆಲಸ ನಾವು ಮಾಡ್ತೀವಿ.